ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇದು ಬಂದು ಟೈಲರಿಂಗ್ ಕ್ಲಾಸ್ 67ನೇ ವಿಡಿಯೋ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೂಡ ಅಷ್ಟೇ ನಾನು ತುಂಬಾ ಟಾಪಿಕ್ ಇಂಪಾರ್ಟೆಂಟ್ ಆಗಿರುವಂತ ವಿಷಯದ ಬಗ್ಗೆ ಹೇಳ್ತಾ ಇದ್ದೇನೆ ನಿಮಗೆ. ಏನಂದ್ರೆ, ಈ ಬ್ಲೌಸ್ ಸ್ಟಿಚಿಂಗ್ ಹೊಲದಾದ್ಮೇಲೆ ಈ ಹಿಂದಿನ ಭಾಗದಲ್ಲಿ ಇಲ್ಲಿ ರಿಂಕಲ್ಸ್ ಬಂದಿರೋ ನೋಡ್ರಿ, ಈ ತರ ಮುದುಳ್ ಕುಂತ್ಕೊಂಡಿರುತ್ತೆ, ಅಥವಾ ಈ ತರ ಹಿಂಗ ಬಟ್ಟೆ ಹಿಂಗ್ ಎದ್ಕೊಂಡ್ ಕುಂತ್ಕೊಂಡಿರುತ್ತೆ. ಅದು ಯಾಕಾಗುತ್ತೆ, ಅದನ್ನ ಯಾವ ತರ ಸರಿ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ನೀಟಾಗಿ ಡೀಟೇಲ್ ಆಗಿ ಪ್ರತಿಯೊಂದು ಪಾಯಿಂಟ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಂಗಾಗಿ ವಿಡಿಯೋನ ಮಿಸ್ ಮಾಡ್ರೆ ಕೊನೆವರೆಗೂ ನೋಡ್ರಿ. ಹಂಗೆ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಯಾಕಂದ್ರೆ ಇದೇ ತರ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಕೂಡ ಎಲ್ಲಾ ವಿಡಿಯೋಸ್ ನೋಡ್ಬೋದು, ನಾ ಹಾಕುವಂತ ವಿಡಿಯೋಸ್ ನ. ಮತ್ತೆ ಇವತ್ ನಾ ಹೇಳ್ಕೊಡ್ತಾರೆ ಅಂತ ಮೆಥಡ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ. ಇದರಲ್ಲಿ ಪಾಯಿಂಟ್ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ನಮ್ಮ ಕಮೆಂಟ್ ಮಾಡಬಹುದು, ನಾ ಅದಕ್ಕೆ ಆನ್ಸರ್ ಮಾಡ್ತೀನಿ. ಆದಷ್ಟು ಜನರಿಗೆ ಶೇರ್ ಮಾಡ್ರಿ, ಮತ್ತೆ ಕಲಿಯೋರು ಯಾರು ಇದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸ್ಟಾರ್ಟ್ ಮಾಡೋಣ ವಿಡಿಯೋ. ಇದು ಬಂದು ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಈ ಬ್ಲೌಸ್ ಕಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಇದೇ ಬ್ಲೌಸ್ ಇಂದೆ ನಾನು ತಗೊಂಡು ಅದೇ ಬ್ಲೌಸ್ ನಲ್ಲಿ ನಾನು ಇದನ್ನ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನಾರ್ಮಲ್ ಆಗಿ ಫಸ್ಟ್ ನಾವು ಬ್ಲೌಸ್ ಕಟಿಂಗ್ ನ ಬ್ಯಾಕ್ ಸೈಡ್ ಪಾರ್ಟ್ ಇಂದ ಹಾಕಲ್ವಾ, ಹಿಂದಿನ ಭಾಗದ ಫಸ್ಟ್ ಕಟ್ ಮಾಡ್ಕೊಂಡು, ಹಿಂದಿನ ಭಾಗದ ಕಟ್ ಮಾಡಕ್ಕೋಸ್ಕರ ಇದು ಯಾವ ತರ ಹಾಕ್ಬೇಕಂದ್ರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ. ಇದು ಓಪನ್ ಇರೋದು ನಮ್ಮ ಎದುರುಗಡೆ ಸೈಡ್ ಇರಬೇಕು, ಕ್ಲೋಸ್ ಇರೋದು ನಮ್ ಸೈಡ್ ಇರಬೇಕು. ಈ ತರ ಹಾಕೊಂಡಾದ್ಮೇಲೆ ಫಸ್ಟ್ ಇಲ್ಲಿ ಏನಾದ್ರೂ ಬಟ್ಟಿ ಕೆಲವೊಂದ್ ಟೈಮ್ ಕ್ರಾಸ್ ಇರುತ್ತಲ್ಲ, ಹೆಚ್ಚು ಕಡಿಮೆ ಇರುತ್ತೆ. ಇಲ್ಲಿ ನಾವೇನ್ ಮಾಡ್ಬೇಕು, ಖಾಲಿ ಅದು ಏನ್ ಕ್ರಾಸ್ ಇರುತ್ತಲ್ಲ ಅದಿಷ್ಟು ಕಟ್ ಮಾಡಿ ಒಂದು ಸ್ಟ್ರೇಟ್ ಹಾಕೊಂಡು ಇದು ಕಟ್ ಮಾಡಿ ತೆಗಿ. ಇಷ್ಟು ಕಟ್ ಮಾಡಿ ತೆಗೆದಾದ್ಮೇಲೆ ನಾರ್ಮಲ್ ಆಗಿ ಎಲ್ಲಾ ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ನಾವು ಯಾವ ತರ ಹಿಂದಿನ ಭಾಗದ್ದು ಅರ್ಧ ಇಂಚಿಗೆ ಒಂದ್ ಮಾರ್ಕ್ ಮಾಡ್ತೀವಿ, ಅದೇ ತರ ಅರ್ಧ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇದು ಬಂದು ಮಡಿಚ್ ಹೊಲಿಲಿಕ್ಕೆ ಬೇಕಾಗಿರುತ್ತೆ. ನೆಕ್ಸ್ಟ್ ಹಿಂದಿನ ಭಾಗದಿಂದ ನಾವು ಬ್ಲೌಸ್ ಇಂದು ಉದ್ದ ಎಷ್ಟಿದೆ ಅಂತ ಅಳ್ತಿಕೋಬೇಕು. ಮೇಲೆ ಈ ಕಡೆ ಈ ತರ ಮಾಡ್ಬೇಕು. ಇಲ್ಲಿವರೆಗೂ ಬ್ಲೌಸ್ ಇಂದ ಎಷ್ಟಿದೆ ಅಂತ ನೋಡ್ಕೋಬೇಕು. ಇದರಲ್ಲಿ ಇವಾಗ 13.5 ಇಂಚ್ ಬರ್ತಾ ಇದೆ. 13.5 ಇಂಚು ಉದ್ದ ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ 13.5 ಇಂಚು ಉದ್ದ, ಅದ್ರ ಮೇಲ್ಗಡೆ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕಿಂಗ್, ಯಾಕಂದ್ರೆ ಇದು ಬಂದು ಶೋಲ್ಡರ್ ಜಾಯಿಂಟ್ ಮಾಡಕ್ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇವಾಗ ಆರ್ಮೋಲ್ ಡೌನಿಂಗು ಮತ್ತೆ ಶೋಲ್ಡರ್ ಮೆಜರ್ಮೆಂಟ್ ತಗೋಬೇಕು. ಆರ್ಮೋಲ್ ಡೌನಿಂಗು ಮತ್ತೆ ಶೋಲ್ಡರ್ ಮೆಜರ್ಮೆಂಟ್ ತಗೋಬೇಕಂದ್ರೆ ಈ ಬ್ಲೌಸ್ ನಲ್ಲಿ ಈ ಸೈಡ್ ಫಿಟ್ಟಿಂಗ್ ಮಾಡಿರ್ತೇವಲ್ಲ, ಈ ಸೈಡ್ ಫಿಟ್ಟಿಂಗ್ ಸೈಡ್ ಈ ತರ ಮಡಿಚಬೇಕು. ಮಡಿಚಿ ಈ ಕಡೆ ಅರ್ಧ ಇಂಚ್ ಮಾರ್ಕ್ ಮಾಡಿರ್ತೇವಲ್ಲ, ಅಲ್ಲಿಂದ ಮೇಲ್ಗಡೆ ಈ ತರ ಜಗ್ ಹಿಡ್ಕೊಂಡು ಒಂದ್ ಸ್ವಲ್ಪ ಲೈಟ್ ಆಗಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಮಾರ್ಕ್ ಆದ್ಮೇಲೆ ಇದ್ರ ಮೇಲ್ಗಡೆ ಅರ್ಧ ಇಂಚಿಗೆ ನಾವು ಎಕ್ಸ್ಟ್ರಾ ಮಾರ್ಕ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಇವಾಗ ನಾವು ಕರೆಕ್ಟ್ ಆಗಿ ಹೊಲ್ದಿರೋದಾಗಿದೆ ಆಲ್ರೆಡಿ. ಇದಕ್ಕೆ ನಮಗೆ ಹೊಲಿಬೇಕಂದ್ರೆ ಅರ್ಧ ಇಂಚ್ ಬಟ್ಟೆ ಬೇಕಲ್ಲ, ಇದ್ರ ಮೇಲ್ಗಡೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದು ಮೇಲ್ಗೆ ಇವಾಗ ನಾನು ಇಲ್ಲಿ ಕರೆದಾಗ ನಾನು ಹೊಲಿದ ಇಲ್ಲಿ ಬರೋದಿದ್ದು ಇಷ್ಟ ಆಯ್ತಲ್ಲ. ಇಷ್ಟ ಆದ್ರೆ ಇಲ್ಲಿಂದ ಈ ಮೇಲೆ ಮಾರ್ಕ್ ಮಾಡಿರ್ತೇವಲ್ಲ, ಎಷ್ಟಿದೆ ಅನ್ನೋದನ್ನ ಇದನ್ನ ನೋಡ್ಕೋಬೇಕು. ಇದು 5.25 ಇಂಚ್ ಬರ್ತಾ ಇದೆ. 5.25 ಇಂಚ್ ಇದೆ. 5.25 ಇಂಚ್ ಇಲ್ಲಿ ಮಾಡ್ಕೊಂತೀನಿ. 5.25 ಇಂಚ್ ಅಷ್ಟೇ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಈ ತರ ಇದು 5 ಇಂಚ್ ಶೋಲ್ಡರ್, ಇವತ್ತು ಡೌನಿಂಗ್ ಆಯ್ತು. ಇಷ್ಟು ಮಾಡಿ ಇಷ್ಟು ಮಾರ್ಕ್ ಆದ್ಮೇಲೆ ಇವಾಗ ಇದ್ರಲ್ಲಿ ನೆಕ್ ವಿಡ್ತ್ ಮಾರ್ಕ್ ಮಾಡ್ತಿದೀವಲ್ಲ, ನೆಕ್ ವಿಡ್ತ್ ಮಾರ್ಕ್ ಮಾಡಿದಾಗ ಈ 5 ಇಂಚ್ ಏನಿದೆ ಅದರಲ್ಲಿ 2 ಭಾಗ ಮಾಡಿದ್ರೆ ಒಂದು ಭಾಗ ಬಂದು 2.5 ಇಂಚ್ ಆಗುತ್ತೆ. 2 ಇಂಚ್ ನೆಕ್ತು, 2 ಇಂಚು ಶೋಲ್ಡರ್. ನೆಕ್ಸ್ಟ್ ಇದಾದ್ಮೇಲೆ ಬ್ಯಾಕ್ ಸೈಡ್ ಇಂದು ಡೀಪ್ ನಾವು ತಗೋಬೇಕಂದ್ರೆ ನೆಕ್ಸ್ಟ್ ಇದನ್ನ ತಗೋಬೇಕಂದ್ರೆ ಇಲ್ಲಿ ನಾವು ಅಳತಿ ತಗೊಂಡ್ರೆ ಸಾಕು, ಈ ನೆಕ್ ಇಂದ ಉದ್ದ ಸಿಕ್ಬಿಡುತ್ತೆ. ಇದು ಇವಾಗ 4 ಇಂಚ್ ಇದೆ. ಈ 4 ಇಂಚ್ ನ ಇಲ್ಲಿ ಕೆಳಗಡೆ ಇಲ್ಲಿ ಮಾರ್ಕ್ ಮಾಡ್ಕೊಂತೀನಿ. ಮೇಲ್ಗಡೆ ಅರ್ಧ ಇಂಚ್ ಮಾರ್ಕ್ ಮಾಡಿದ್ದೀನಲ್ಲ, ಅಲ್ಲಿಂದ ಇಲ್ಲಿ ನೆಕ್ ಇಂದು ಉದ್ದ ಕೂಡ ನಮಗೆ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡ್ವಿ. ಇದಕ್ಕ ಬಾಕ್ಸ್ ಲೈನ್ ಹಾಕ್ತೀನಿ. ಇವಾಗ ಇದಕ್ಕೆ ಬಾಕ್ಸ್ ಲೈನ್ ಹಾಕಿದ್ನಲ್ಲ ನಾನು. ಬಾಕ್ಸ್ ಲೈನ್ ಹಾಕಿದ್ದಾದ್ಮೇಲೆ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಂತೀವಿ. ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿಕ್ಕೆ ಈ ಬ್ಲೌಸ್ ನ ಈ ತರ ಹಾಕ್ಬೇಕು ನೀಟಾಗಿ. ಬ್ಲೌಸ್ ಏನಾದ್ರೂ ಸುಕ್ಕಿದ್ರೆ ಐರನ್ ಮಾಡ್ಕೋಬೇಕಂತ ಹೇಳಿದ್ನಲ್ಲ ನಾನು ಎಲ್ಲಾ ವಿಡಿಯೋದನ್ನ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಬ್ಲೌಸ್ ಸುಕ್ಕಿದ್ದಾಗ ನಮಗ್ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಸಿಗಂಗಿಲ್ಲ ಅನ್ನೋದಕ್ಕೋಸ್ಕರ ಅದನ್ನ ಹೇಳ್ತಾ ಇರ್ತೀನಿ. ಇಲ್ಲಿಂದ ಈ ಕಡೆವರೆಗೂ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅನ್ನೋದು ನೋಡ್ಕೋಬೇಕು. ಇದರಲ್ಲಿ ಇವಾಗ ನನಗೆ 16 ಇಂಚ್ ಬರ್ತಾ ಇದೆ.
ಈ 16 ಇಂಚಿನಲ್ಲಿ 2 ಭಾಗ ಮಾಡಿದಾಗ ಒಂದ್ ಸೈಡ್ ಇಂದ ಬಂದು 8 ಇಂಚ್ ಬರುತ್ತೆ. ಈ 8 ಇಂಚ್ ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದು ಚೆಸ್ಟ್ ಮೆಜರ್ಮೆಂಟ್ ಆಯ್ತು. ನೆಕ್ಸ್ಟ್ ವೇಸ್ಟ್ ಮೆಜರ್ಮೆಂಟ್. ವೇಸ್ಟ್ ಮೆಜರ್ಮೆಂಟ್ ಅಂದ್ರೆ ಸೊಂಟದ ಸುತ್ತಳತೆ. ಸೊಂಟದ ಸುತ್ತಳತೆ ಅಳತೆ ತಗೋಬೇಕಂದ್ರೆ ಉಕ್ಸ್ ಪಟ್ಟಿ ಮಾಡಿರ್ತೇವಲ್ಲ, ಈ ಉಕ್ಸಿನ ಮನಿ ಪಟ್ಟಿ ಇದನ್ನ ಮಡಿಚ್ಕೊಂಡ್ಬಿಡ್ಬೇಕು. ಮಡಿಚ್ಕೊಂಡು ಇಲ್ಲಿಂದ ಸೊಂಟದ ಸುತ್ತಳತೆ ಟೋಟಲ್ ಆಗಿ ಎಷ್ಟಿದೆ ಅನ್ನೋದನ್ನ ಅಳತೆ ತಗೋಬೇಕು. ಇದು ಬಂದು 26 ಇಂಚ್ ಇದೆ. ಈ 26 ಇಂಚ್ ನಲ್ಲಿ 4 ಭಾಗ ಮಾಡ್ಬೇಕು. 4 ಭಾಗ ಮಾಡ್ಬೇಕಂದ್ರೆ ಈಸಿ ಮೆಥಡ್ ಅಂದ್ರೆ ಎಲ್ಲಿಗೆ 26 ಇಂಚ್ ಬಂದಿದೆ ಟೇಪ್ ನಲ್ಲಿ ಅಲ್ಲಿ ಒಂದ್ ಫೋಲ್ಡ್ ಮಾಡ್ಕೋಬೇಕು, ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಕೊಂಡ್ರೆ 4 ಭಾಗ ಸಿಕ್ಬಿಡುತ್ತೆ. ಒಂದ್ ಸೈಡ್ ಇಂದ ಬಂದು 6.5 ಇಂಚು. ಈ 6.5 ಇಂಚಿಗೆ ಇನ್ನ 1 ಇಂಚ್ ಎಕ್ಸ್ಟ್ರಾ ಮಾರ್ಕಿಂಗ್. ಇಲ್ಲಿಗೆ ಸ್ಟ್ರೇಟ್ ಲೈನ್. ಇವಾಗ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಬಂದು ಈ ಬ್ಯಾಕ್ ಸೈಡ್ ಇಂದು ನಾವು ಟಕ್ಸ್ ಹಿಡಿಯೋಕೋಸ್ಕರ ನಮಗೆ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ. ಈ ಟಕ್ಸ್ ಕೂಡ ಮಾರ್ಕ್ ಮಾಡ್ಕೊಂಡ್ರು ಇದು ಒಂದ್ 3 ಇಂಚ್ ಇದ್ರೆ ಸಾಕಾಗ್ತೈತಿ ಟಕ್ಸ್. ನೆಕ್ಸ್ಟ್ ಇಲ್ಲಿಂದ ಈ ಕಡೆ ಎಕ್ಸ್ಟ್ರಾ ಬಟ್ಟೆಗೆ ಮಾರ್ಕಿಂಗ್. ಇವಾಗ ಇಂಪಾರ್ಟೆಂಟ್, ಮೇನ್ ಇಂಪಾರ್ಟೆಂಟ್ ಆಗಿರೋ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ನಮಗೆ ರಿಂಕಲ್ಸ್ ಬರುತ್ತೆ. ಆರ್ಮೋಲ್ ಸೈಡ್ ನಲ್ಲಿ ರಿಂಕಲ್ಸ್ ಬರುತ್ತೆ. ಅದು ಯಾಕೆ ಬರುತ್ತೆ ಅನ್ನೋದನ್ನ ಇವಾಗ ಇಲ್ಲಿ ನಾನು ತಿಳಿಸ್ಕೊಡ್ತೇನೆ ನಿಮಗೆ. ಸೊ ಹಂಗಾಗಿ ಈ ವಿಷಯ ಮಾತ್ರ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. ಯಾಕಂದ್ರೆ ಇದೆಲ್ಲ ಕಾಮನ್ ಆಗಿ ನಾನು ಎಲ್ಲಾ ವಿಡಿಯೋದಲ್ಲಿ ನಿಮಗೆ ಕಟಿಂಗ್ ಬಗ್ಗೆ ತಿಳಿಸೋ ಟೈಮ್ ನಲ್ಲಿ ಇದನ್ನೆಲ್ಲ ಹೇಳ್ಕೊಡ್ತಿರ್ತೇನೆ. ನೀವು ಆಲ್ರೆಡಿ ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟಿದ್ದೀರಿ. ಬಟ್ ಇದ್ರಲ್ಲಿ ಇಂಪಾರ್ಟೆಂಟ್ ಆಗಿರೋದು ಇದೆ. ಇಲ್ಲಿ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಇವಾಗ ನನಗೆ ಇದು ಬಂದು 16 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಅಂದ್ರೆ 16 34 ಇಂಚ್ ಆಯ್ತು. 34 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದ್ರೆ ನಾನು ಇಲ್ಲಿ ಏನ್ ಮಾಡ್ತೀನಿ, ಇದು ಬಾಕ್ಸ್ ಇಲ್ಲಿ ಹಾಕಿದೆ ನೋಡ್ರಿ, ಇಲ್ಲಿ 1 ಇಂಚಿಗೆ ಅಷ್ಟೇ ಈ ತರ ಮಾರ್ಕ್ ಮಾಡ್ಕೊಂತೀನಿ. 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಈ ಶೇಪ್ ನಾನು ಏನ್ ಮಾಡ್ತೀನಿ, ಈ ತರ ತೆಗಿತೀನಿ. ಈ ತರ ರೌಂಡ್ ಆಗಿ ಶೇಪ್ ನ ತೆಗಿಬೇಕು. ಸೊ ಕೆಲವೊಬ್ರು ಏನ್ ಮಾಡ್ತಾರಂದ್ರೆ ಈ ಶೇಪ್ ಬಂದು ಈ ತರ ನಾವು ಈ ಶೇಪ್ ನ ಈ ತರ ತೆಗೆದಾಗ ಇದು ಕರೆಕ್ಟ್ ಆಗಿ ಬರುತ್ತೆ. ಇಲ್ಲಿ ಬಿಟ್ಟು ನಾವ್ ಏನ್ ಮಾಡ್ತೀವಿ, ಕೆಲವೊಬ್ರು ಈ ತರ ತೆಗಿತಾರೆ. ಈ ತರ ಶೇಪ್ ತೆಗೆದಾಗ ಇಲ್ಲಿ ಏನಾಗುತ್ತೆ, ನಮಗೆ ಎಕ್ಸ್ಟ್ರಾ ಬಟ್ಟೆ ಜಾಸ್ತಿ ಉಳಿಯುತ್ತೆ ಅಲ್ವಾ. ಇಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ ಇಲ್ಲಿ ಕರೆಕ್ಟ್ ಆಗಿ ಎಷ್ಟು ಬಟ್ಟೆ ಇರಬೇಕು ನಮ್ಮ ಬಾಡಿ ಮೆಜರ್ಮೆಂಟ್ ಪ್ರಕಾರ. ಈಗ ಕೆಲವೊಬ್ರು ದಪ್ಪ ಇರ್ತಾರೆ, ದಪ್ಪ ಇರೋರಿಗೆ ಈ ಬಟ್ಟೆ ಇಷ್ಟಿದ್ರೆ ಪರವಾಗಿಲ್ಲ, ಅದು ಅಡ್ಜಸ್ಟ್ ಆಗುತ್ತೆ. ಕೆಲವೊಬ್ರು ಸಣ್ಣ ಇರ್ತಾರೆ. ಇವಾಗ ಈ ಮೆಜರ್ಮೆಂಟ್ ಪ್ರಕಾರನೇ ತಗೋಬೇಕಂದ್ರೆ 34 ಇಂಚ್ ಚೆಸ್ಟ್ ಮೆಜರ್ಮೆಂಟ್, 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್. 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಅಂದ್ರೆ ಇದೇನ ದಪ್ಪ ಇರುವಂತ ಚೆಸ್ಟ್ ಮೆಜರ್ಮೆಂಟ್ ಅಲ್ಲ. ಈ ಮೆಜರ್ಮೆಂಟ್ ಗೆ ಬಂದು ನಾನು ಇಷ್ಟ ಅಗಲ ಈ ಆರ್ಮೋಲ್ದು ರೌಂಡಿಂಗ್ ಮಾಡ್ಕೊಂಡ್ರೆ ಇಲ್ಲಿ ನಮಗೆ ಎಕ್ಸ್ಟ್ರಾ ಬಟ್ಟೆ ಉಳಿಯುತ್ತೆ. ಇದಿಷ್ಟು ಎಕ್ಸ್ಟ್ರಾ ಬಟ್ಟೆ ಉಳಿಯುತ್ತಲ್ವಾ, ಇದು ಇಷ್ಟು ಎಕ್ಸ್ಟ್ರಾ ಬಟ್ಟೆ ಬಂದು ಬ್ಲೌಸ್ ಹೊಲಿಯೋದಾದ್ಮೇಲೆ ಈ ತರ ರಿಂಕಲ್ಸ್ ಕೊಡುತ್ತೆ ಇಲ್ಲಿ. ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಾನು ನಿಮಗೆ. ನಾ ಮತ್ತೆ ಒಮ್ಮೆ ಹೇಳ್ತಾ ಇದ್ದೀನಿ. ಇವಾಗ ನಾವು ಆರ್ಮೋಲ್ದು ರೌಂಡಿಂಗ್ ಏನ್ ಮಾರ್ಕ್ ಮಾಡ್ಕೊಂತೇವಲ್ಲ, ಆರ್ಮೋಲ್ ರೌಂಡಿಂಗ್ ಮಾರ್ಕ್ ಮಾಡ್ಕೋಬೇಕಂದ್ರೆ ಈ ಬಾಕ್ಸ್ ಏನ್ ಹಾಕಿರ್ತೇವಲ್ಲ, ನಾವು ಈ ಬಾಕ್ಸ್ ಹಾಕಿರ್ತೇವೆ ಆರ್ಮೋಲ್ ಡೌನಿಂಗ್, ಇದು ಬಂದು ಇಲ್ಲಿಂದ ಇಲ್ಲಿಗೆ ನಾವು ಬಾಕ್ಸ್ ಹಾಕೋದು ಬಂದು ಆರ್ಮೋಲ್ ಡೌನಿಂಗ್. ಈ ಮಾರ್ಕ್ ಮಾಡ್ಕೊಂತೆಲ್ಲ ರೌಂಡ್ ಆಗಿ ಇದು ಬಂದು ಆರ್ಮೋಲ್ ರೌಂಡಿಂಗ್. ಈ ಆರ್ಮೋಲ್ ರೌಂಡಿಂಗ್ ನ ನಾವು ಕರೆಕ್ಟ್ ಆಗಿ ಇಲ್ಲಿಂದ ಈ 1 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೊಂಡು, ಅಥವಾ ಇನ್ನೊಂದ್ ಸ್ವಲ್ಪ ಚೆಸ್ಟ್ ಮೆಜರ್ಮೆಂಟ್ 36, 38 ಆತರ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದ್ರೆ ಇಲ್ಲಿ 1.25 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೊಂಡು 36 ಇಂದ ಒಂದು 40 ಇಂಚು 40 ಮೇಲೆ ಇದೆ ಅಂದ್ರೆ ಇಲ್ಲಿಂದ 1.5 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೊಂಡು ಇದನ್ನ ಶೇಪ್ ತೆಗಿಬೇಕು. ಸೊ ಅದ್ರ ಬದ್ಲಿ ನಾವ್ ಇಲ್ಲಿ ಏನ್ ಮಾಡ್ತೀವಿ, ಈ ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಇದೆ, ಬಟ್ ನಾವ್ ಇಲ್ಲಿ ಬಂದಾಗ ಆರ್ಮೋಲ್ ಶೇಪ್ ಬಂದು ಇಲ್ಲಿ ಬರಬೇಕಾಗಿರೋ ಶೇಪ್ ನ ಇಲ್ಲಿ ತೆಗೆದ್ಬಿಟ್ಟಿರ್ತೀವಿ. ಸೊ ಅವಾಗ ಇಲ್ಲಿ ಏನಾಗುತ್ತೆ, ಎಕ್ಸ್ಟ್ರಾ ಬಟ್ಟೆ ಉಳ್ಕೊಂಡ್ಬಿಡುತ್ತಲ್ವಾ, ನಮ್ಗೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಂಡಾಗ ನಾವು ಬ್ಲೌಸ್ ಹಾಕೊಂಡಾಗ ಇಲ್ಲಿ ಏನಾಗುತ್ತೆ, ಈ ತರ ರಿಂಕಲ್ಸ್ ಕೂಡ್ಕೊಂಡಿರುತ್ತೆ, ಅಥವಾ ಅಂದ್ರೆ ಇಲ್ಲಿ ಮುದುಡ್ಕೊಂಡ್ಬಿಟ್ಟಿರುತ್ತೆ, ಈ ತರ ಮುದುಡ್ಕೊಂಡ್ಬಿಟ್ಟಿರುತ್ತೆ. ಹಂಗಾಗಿ ನಾವು ಆರ್ಮೋಲ್ ರಿಂಕಲ್ಸ್ ಬರಬಾರ್ದು ಅಂದ್ರೆ ಇದೇನ್ ನಾವು ಬಾಕ್ಸ್ ಹಾಕಿರ್ತೇವಲ್ಲ, ಈ ಬಾಕ್ಸ್ ನ ಇಲ್ಲಿಂದ 1-2 ಇಂಚು, ಇಲ್ಲಿಂದ 1-2 ಇಂಚು ಈ ತರ ಮಾರ್ಕ್ ಮಾಡ್ಕೋಬೇಕು. ಮೊದ್ಲು ಇದು ಮಾರ್ಕ್ ಮಾಡ್ಕೋಬೇಕು. ಇಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ಮಿಡಿಲ್ ನಲ್ಲಿ ಇಲ್ಲಿಂದ ಇಲ್ಲಿಗೆ ಇದು ಬಂದು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಹೋಗುತ್ತೆ. ಇವಾಗ ನಾವು 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಅಂದ್ರೆ
ಇಲ್ಲಿ 1 ಇಂಚಿಗೆ ಅಷ್ಟೇ ಮಾರ್ಕ್ ಮಾಡ್ಕೊಂತ ಇದೀನಿ. ಸೊ ಇದನ್ನ ಕೂಡ ಹೇಳ್ತೇನೆ ನೋಡ್ರಿ, ಸ್ವಲ್ಪ ಇದನ್ನು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ಅಂದ್ರೆ ಯಾವ್ದೇ ಚೆಸ್ಟ್ ಮೆಜರ್ಮೆಂಟ್ ಇದ್ರು ನೀವು ನೋಡ್ತಿರೋರು ನೀವು ಇದನ್ನ ಹಾಕೋಬಹುದು. ಇವಾಗ ನಾನು 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆಲ್ಲ, ಇಲ್ಲಿ 1 ಇಂಚಿಗೆ ಅಷ್ಟೇ ಮಾರ್ಕ್ ಮಾಡ್ಕೊಂತ ಇದೀನಿ. ನೀವು 36 ಇಂಚು ಅಥವಾ 38 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದ್ರೆ ಇಲ್ಲಿ 1.25 ಇಂಚಿಗೆ ಮಾರ್ಕ್ ಮಾಡ್ಕೊಡ್ರಿ. 38 ಇಂಚಿಂದ 40, 42, 44, 46 ಆ ತರ ಏನಾದ್ರೂ ಇದ್ರೆ ಅಂದ್ರೆ ಇಲ್ಲಿಂದ 1.5 ಇಂಚ್ಗೆ ಇದನ್ನ ಮಾರ್ಕ್ ಮಾಡ್ಕೋಬಹುದು. ಮಾರ್ಕ್ ಮಾಡ್ಕೊಂಡು ಇದನ್ನ ಈ ತರ ಶೇಪ್ ತೆಗಿಬಹುದು. ಸೊ ಯಾಕೆ ಈ ತರ ಇದನ್ನ ಶೇಪ್ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಂದ್ರೆ, ಇವಾಗ 32 ಇಂಚ್ ಅಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಇರುತ್ತೆ. ಆಮೇಲೆ ಬ್ಯಾಕ್ ಹಿಂದಿನ ಭಾಗದ್ದು ಈ ಬೆನ್ ಏನಿರುತ್ತೆ ಬೆನ್ ಕಡಿಮೆ ಇರುತ್ತೆ. ಇವಾಗ ಅದನ್ನೇ ನಾವು 42 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದ್ರೆ ಅವರು ದಪ್ಪ ಇರ್ತಾರೆ, ಅವ್ರ ಬ್ಯಾಕ್ ಸೈಡ್ ಬೆನ್ ಪಾರ್ಟ್ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ. ಅವಾಗ ಅವರಿಗೆ ನಾವು ಇದನ್ನೇ ರೌಂಡಿಂಗ್ ತೆಗೆದಾಗ ಇಲ್ಲಿ ಟೈಟ್ ಆಗುತ್ತೆ. ಅದ್ರ ಬದ್ಲಿ ನಾವು ಇದನ್ನ ಏನಾದ್ರೂ ಇದು ರೌಂಡ್ ಏನಿದೆ ಇದನ್ನ ಈ ತರ ಮುಂದಕ್ಕೆ ತೆಗೆದಾಗ ಇದು ರಿಂಕಲ್ಸ್ ಬರುತ್ತೆ. ಸೊ ಈ ಎರಡು ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ ಏನ್ ಅನ್ನೋದನ್ನ ನಾನು ಹೇಳಿದ್ದೀನಿ. 30 ಇಂಚು, 32 ಇಂಚು, 34 ಇಂಚು, 36 ಮೆಜರ್ಮೆಂಟ್ ಇದ್ರೆ ನಾವು ಇಲ್ಲಿ 1 ಇಂಚ್ ಈ ತರ ಮಾರ್ಕ್ ಮಾಡಬಹುದು. 42 ಇಂಚ್ ವರೆಗೂ ಇದೆ ಅಂದ್ರೆ ನಾವು ಇಲ್ಲಿಂದ 1.25 ಇಂಚಿಗೆ ಮಾಡ್ಬೋದು. 42 ಇಂಚಿಂದ 48 ಇಂಚ್ ವರೆಗೂ ಇದೆ ಅಂದ್ರೆ ನಾವು ಇಲ್ಲಿ 1.5 ಇಂಚಿಗೆ ಇಲ್ಲೇ ಇದನ್ನ ಮಾರ್ಕ್ ಮಾಡಬಹುದು. ಸೊ ಇದನ್ನ ಡಿವೈಡ್ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿದ ಇಲ್ಲಿ ನಾವು ಅವಾಯ್ಡ್ ಮಾಡಬಹುದು. ರಿಂಕಲ್ಸ್ ಅಂದ್ರೆ ಈ ನೀರಿಗೆ ಇರುತ್ತೆ ಅಥವಾ ಮುದ್ಕೊಂಡಿರಲ್ಲ, ಅದನ್ನ ನಾವು ಕಡಿಮೆ ಮಾಡಬಹುದು. ಸೊ ಈ ಪಾಯಿಂಟ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡಿದ್ದೀನಿ. ನನಗೆ ಕೇಳಿದ್ರೆ ನೆನಪು ಬಾಕ್ಸ್ ನಲ್ಲಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಅದು ಆಮೇಲೆ ಇದು ಬಂದು ಈ ತರ ನಾವು ಮಾರ್ಕ್ ಮಾಡ್ಕೋಬಾರ್ದು. ಮುಂದೆ ನಾವು ಮಾರ್ಕ್ ಮಾಡ್ಕೋಬಾರ್ದು. ನಾವು ಏನೇ ಮಾರ್ಕ್ ಮಾಡ್ಕೊಂಡ್ರು ಕೂಡ ನೀವು ಈ ಆರ್ಮೋಲ್ದು ರೌಂಡ್ ಮಾರ್ಕ್ ಮಾಡ್ಕೋಬೇಕಂದ್ರೆ ಈ ಮೂಲಿಯಿಂದ 2 ಇಂಚಿಗೆ ಇಲ್ಲಿ ಮೇಲ್ಗಡೆ, ಈ ಕಡೆ 2 ಇಂಚು ಈ ತರ ಮಾರ್ಕ್ ಮಾಡ್ಕೊಡ್ರಿ. ಇದರ ಮಧ್ಯದಲ್ಲಿ ಇಲ್ಲಿ 1 ಇಂಚಿಗೆ ನಾ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನನ್ನ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ. ನಿಮ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ನೋಡ್ಕೊಡ್ರಿ. ಇಲ್ಲಿ ಆಲ್ರೆಡಿ ನಾ ಯಾವ ಚೆಸ್ಟ್ ಮೆಜರ್ಮೆಂಟ್ ಗೆ ಎಷ್ಟು ಇದನ್ನ ಮಾರ್ಕ್ ಮಾಡಿದ್ದೀನಿ ಮಾಡಬೇಕು ಅನ್ನೋದನ್ನ ಹೇಳಿದೀನಿ. ಆ ತರ ಮಾರ್ಕ್ ಮಾಡ್ಕೊಂಡು ಇದನ್ನ ಶೇಪ್ ತೆಗೀರಿ. ಶೇಪ್ ತೆಗೆದು ಇದನ್ನ ಕಟ್ ಮಾಡಿದಾಗ ಇಲ್ಲಿ ಬಟ್ಟೆ ಕರೆಕ್ಟ್ ಆಗಿ ಬ್ಯಾಕ್ ಸೈಡ್ ಪಾರ್ಟಿಗೆ ಸರಿಯಾಗಿ ಕೂಡ್ಬೇಕದು. ಆವಾಗ ಕುಂತ್ಕೊಂಡಾಗ ಮಾತ್ರ ಇದು ರಿಂಕಲ್ಸ್ ಬರಂಗಿಲ್ಲ. ಆಮೇಲೆ ಇದರಲ್ಲಿ ಇನ್ನೊಂದು ನೀವು ಚೆಕ್ ಮಾಡ್ಕೋಬಹುದು ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಈ ಆರ್ಮೋಲ್ದು ಶೇಪ್ ಇದೆ ನೋಡ್ರಿ. ಈ ಆರ್ಮೋಲ್ದು ಶೇಪ್ ಸೈಡ್ ಇಲ್ಲಿಂದ ಇಲ್ಲಿಗೆ ಕರೆಕ್ಟ್ ಆಗಿ ಈ ರೌಂಡ್ ಇಲ್ಲಿ ಏನ್ ಕರೆಕ್ಟ್ ಆಗಿ ಈ ರೌಂಡ್ ಶೇಪ್ ಬಂದಿದೆಯಲ್ಲ ಇಲ್ಲಿಗೆ ಈ ಟೇಪ್ ಇಡ್ರಿ. ಈ ಟೇಪ್ ಇಟ್ಟು ಇಲ್ಲಿ 4 ಇಂಚಿಗೆ ಇದು ರೌಂಡ್ ಶೇಪ್ ಬಂದಿದೆ. ಇಲ್ಲಿಂದ ಹಿಂಗ್ ರೌಂಡ್ ಹೋಗಿದೆ ಅಲ್ವಾ, ಇಲ್ಲಿಂದ ಇಲ್ಲಿಗೆ ಇದು ಎಷ್ಟಿದೆ ನೋಡ್ಕೊಡ್ರಿ. ಇಲ್ಲಿ ಇದು 2.5 ಇಂಚ್ ಇದೆ. ಈ ಕರೆಕ್ಟ್ ಆಗಿ ಇಲ್ಲಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಡ್ರಿ. 4 ಇಂಚಿಗೆ ಇಲ್ಲಿ ಮೇಲ್ಗಡೆ ಅರ್ಧ ಇಂಚ್ ಬಿಟ್ಬಿಡ್ಬೇಕು, ಶೋಲ್ಡರ್ ಜನ ಹೋಗುತ್ತೆ. 4 ಇಂಚಿಗೆ ಈ ತರ ಮಾಡ್ಕೊಂಡು ಇಲ್ಲಿ ಚೆಕ್ ಮಾಡ್ಕೊಡಿ ಟೈಮ್ ಎಷ್ಟು ಬಂದಿದೆ. ಇದರಲ್ಲಿ 2.5 ಬಂದಿದೆ, ಇಲ್ಲಿ 3 ಇಂಚ್ ಇದೆ. 3 ಇಂಚ್ ಇಲ್ಲಿ ಏನಾಗುತ್ತೆ ನಮಗೆ ಇಲ್ಲಿ ಅರ್ಧ ಇಂಚ್ ಶೋಲ್ಡರ್ ಜಾಯಿಂಟ್ ತೋಳ ಹಚ್ಚಕ್ ಹೋಗ್ಬಿಡುತ್ತಾ, ಇಷ್ಟು ಬಂದು ಹೋಗುತ್ತೆ. ಇಲ್ಲಿ ನಮಗೆ 2 ಕರೆಕ್ಟ್ ಆಗಿ ಉಳಿಯುತ್ತೆ. ಸೊ ಈಗ ನೀವು ಕೂಡ ಮಾಡ್ಬೋದು. ಸೊ ಇದು ಮೆಥಡ್ ನಿಮ್ಗೆ ಅರ್ಥ ಮಾಡ್ಕೊಂಡಿದ್ದೀನಿ. ಆರ್ಮೋಲ್ ರಿಂಕಲ್ಸ್ ಕಮ್ಮಿ ಮಾಡ್ಬೇಕಂದ್ರೆ ಬರ್ದೇ ಇರೋ ತರ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕಂದ್ರೆ ಯಾವ ತರ ನಾವು ಸ್ಟಿಚ್ ಮಾಡ್ಬೇಕು ಇದ್ರಲ್ಲಿ ನಿಮ್ಗೂ ಅರ್ಥ ಆಗಿ ಅನ್ಕೊಂಡಿದ್ದೀನಿ. ಆಗಿಲ್ಲ ಅಂದ್ರೆ ಮಾಡಿಲ್ಲ, ಜಸ್ಟ್ ಒಂದೊಂದು ಟೈಮ್ ಬಿಟ್ಟು ನೋಡಿ. ಸೊ ನೆಕ್ಸ್ಟ್ ಬಂದು ಆಮೇಲೆ ಇದು ಇನ್ನೊಬ್ರು ನನಗೆ 35 ಇಂಚ್ 36 ಇಂಚ್ 35 ಇಂಚ್ದು ಮೆಜರ್ಮೆಂಟ್ ಬ್ಲೌಸ್ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಬಂದು ನಾ 2.25 ಇಂಚಿಗೆ ನೆಕ್ ಬಿಡ್ತು, 2.25 ಇಂಚು ಶೋಲ್ಡರ್ ಮೆಜರ್ಮೆಂಟ್ ತಗೊಳ್ಳಿ ಕೇಳಿದೆ. ಅದರಲ್ಲಿ ಅವ್ರು ಕೇಳಿದ ಕ್ವಶನ್ ಏನಂದ್ರೆ 2.25 ಇಂಚ್ ಅಂದ್ರೆ ಜಾಸ್ತಿ ಆಗಲ್ಲ ಅಂತ ಕೇಳಿದ್ದಾರೆ. ಸೊ ಇವಾಗ ನಾನು 2.25 ಇಂಚು ಶೋಲ್ಡರ್ ಮೆಜರ್ಮೆಂಟ್ ತಗೊಂಡಿದ್ದೀನಿ, 2.25 ಇಂಚು ನೆಕ್ ವಿಡ್ತ್ ತಗೊಂಡಿದ್ದೀನಿ ಅಂದ್ರೆ ಅದರಲ್ಲಿ ನಾನು ಇವಾಗ ಇದರಲ್ಲಿ ನಾನು 2.5 ಇಂಚ್ ತಗೊಂಡಿದ್ದೀನಿ. 5 ಇಂಚ್ ಇದೆ, 2.5 ಇಂಚ್ ತಗೊಂಡಿದ್ದೀನಿ. ಬಟ್ ನಾ ಇದರಲ್ಲಿ 2.5 ಇಂಚ್ ಎಲ್ಲಿಗೆ ಮಾರ್ಕ್ ಮಾಡಿದ್ದೀನಿ ಇಲ್ಲಿಗೆ ನಾನು ಶೇಪ್ ತೆಗಿಯಂಗಿಲ್ಲ. ಇದ್ರ ಒಳಗಡೆ 1/4 ಇಂಚ್ ಒಳಗಡೆ ಶೇಪ್ ತೆಗಿತೀನಿ. ಇದನ್ನ ಇಲ್ಲಿ ಮಾತ್ರ ಒಳಗಡೆ ಶೇಪ್ ತೆಗಿತೀನಿ. ಇಲ್ಲಿ ಬಂದಾಗ ನೀವು ಬೇಕಂದ್ರೆ ಬ್ರಾಡ್ ಜಾಸ್ತಿ ಮಾಡ್ಕೋಬಹುದು. ಇಲ್ಲಿ ಇನ್ನ ಅರ್ಧ ಇಂಚ್ ಎಕ್ಸ್ಟ್ರಾನೇ ಬ್ರಾಡ್ ಮಾಡ್ಕೋಬಹುದು. ಇಲ್ಲಿ ಬಂದಾಗ 1/4 ಇಂಚು ಒಳಗಡೆನೆ ನಾವು ಶೇಪ್ ತೆಗೆದು ಕಟ್ ಮಾಡೋದ್ರಿಂದ ಇದು ನೆಕ್ ವಿಡ್ತ್ ಏನ್ ಜಾಸ್ತಿ ಆಗಂಗಿಲ್ಲ, ಶೋಲ್ಡರ್ ಡ್ರಾಪ್ ಬರಂಗಿಲ್ಲ. ಆರ್ಮೋಲ್ ದಂಕ್ರೆ ರಿಂಕಲ್ಸ್ ಯಾವ ತರ ನಾವು ಅವಾಯ್ಡ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ಹೇಳಿದ್ದೇನೆ. ನೀವು ಈ ತರ ಅವಾಯ್ಡ್ ಮಾಡಬಹುದು. ಇದು ಬಂದು ಈ ತರ ಇದೆ. ಸೊ ಇದಕ್ಕೆ ಆನ್ಸರ್ ನಾನು ಮಾಡಿದ್ದೀನಿ ಅನ್ಕೊಂಡಿದ್ದೀನಿ. ನೀವು ನೆಕ್ ವಿಡ್ತ್ ಏನ್ ಮಾರ್ಕ್ ಮಾಡ್ತಿರಲ್ವಾ, ಶೋಲ್ಡರ್ ಮೆಜರ್ಮೆಂಟ್ ತಗೊಂಡಿರ್ತಿರಲ್ವಾ, ಇಲ್ಲಿ
5 ಇಂಚ್ ಬಂದಿದೆ ಇದ್ರಲ್ಲಿ, ನಿಮ್ದ್ರಲ್ಲಿ 6 ಇಂಚ್ ಬರ್ಬೋದು. ನೀವು 6 ಇಂಚ್ ಬಂದಾಗ 3 ಇಂಚ್ ನೆಕ್ ಬಿಡ್ತು, 3 ಇಂಚು ಶೋಲ್ಡರ್ ಮೆಜರ್ಮೆಂಟ್ ತಗೊಂತೀರಿ. ಈ ನೆಕ್ ಬಿಡ್ತು 3 ಇಂಚ್ ಏನ್ ಬಂದಿರತ್ತ, ನೀವು ಮಾರ್ಕಿಂಗ್ ಮಾಡಿದ್ರೆ ಸ್ಟಿಚಿಂಗ್ ಆದ್ಮೇಲೆ 1/4 ಇಂಚ್ ಹೊರಗಡೆ ಹೋಗುತ್ತೆ, ಅವಾಗ ನೀವು ಶೋಲ್ಡರ್ ಇಲ್ಲ ಚಾನ್ಸ್ ಇದೆ. ಸೊ ಹಂಗಾಗಿ ಎಲ್ಲಿ 3 ಇಂಚ್ ಮಾರ್ಕ್ ಮಾಡ್ಕೊಂಡು 1/4 ಇಂಚ್ ಒಳಗಡೆನೆ ಕಟಿಂಗ್ ಮಾಡ್ಕೋಬೇಕು. ಅವಾಗ ಅದು ಕರೆಕ್ಟ್ ಆಗಿ ಸ್ಟಿಚಿಂಗ್ ಆದ್ಮೇಲೆ ಕರೆಕ್ಟ್ ಆಗಿ 3 ಇರುತ್ತೆ, ಅವಾಗ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸ್ ಇರಂಗಿಲ್ಲ. ಸೊ ಇಷ್ಟು ಬ್ಲೌಸ್ ಕಟಿಂಗ್ ಇರುತ್ತೆ. ಇವಾಗ ಇದನ್ನ ನಾನು ನೆಕ್ ಶೇಪ್ ನ ಮಾರ್ಕ್ ಮಾಡ್ಕೊಂತೀನಿ, ಬಟ್ ಕಟಿಂಗ್ ಮಾಡಂಗಿಲ್ಲ. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಒಳಗಡೆ ಕಟಿಂಗ್ ಮಾಡ್ತೀನಿ. ಇಲ್ಲಿ ಬಂದಾಗ ಇಲ್ಲಿ ಬ್ರಾಡ್ ಜಾಸ್ತಿ ಮಾಡ್ತಾ ಇದ್ದೀನಿ, ಈ ತರ ಹೊರಗಡೆ ಬ್ರಾಡ್ ನ ಜಾಸ್ತಿ ಮಾಡ್ತಾ ಇದ್ದೀನಿ. ಈ ತರ ಕಟಿಂಗ್ ಇರುತ್ತೆ. ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟೇ ಇರುತ್ತೆ, ಇನ್ನೇನ್ ಜಾಸ್ತಿ ಇರಂಗಿಲ್ಲ. ಆಲ್ಮೋಸ್ಟ್ ಇದ್ರಲ್ಲಿ ಎಲ್ಲಾ ಪಾಯಿಂಟ್ಸ್ ತಿಳಿಸಿ ಹೇಳಿದ್ದೀನಿ ಅನ್ಕೊಂಡಿದ್ದೀನಿ. ಇದು ನಿಮಗೆ ಕೂಡ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದ್ರೆ ಜಸ್ಟ್ ನೀವು ಮಾಡ್ಬೇಕಾಗಿರೋ ಕೆಲಸ ವಿಡಿಯೋನ ಇನ್ನೊಂದ್ ಟೈಮ್ ನೋಡೋದು. ಅಷ್ಟನ್ನು ಗೊತ್ತಾಗಿಲ್ಲ ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಕ್ವಶನ್ ಕೇಳ್ರಿ. ನಾನು ಇವಾಗ ಹೆಂಗ್ ಆನ್ಸರ್ ಮಾಡಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರ ಆನ್ಸರ್ ಮಾಡ್ತೀನಿ. ಸೊ ಇದನ್ನ ಇವಾಗ ನಾನು ಕಟ್ ಮಾಡ್ಕೊಂತೀನಿ. ಇದ್ರಲ್ಲಿ ನಾನು ಈ ಬಟ್ಟೆ ನಾನು ಒಂದ್ ಸ್ವಲ್ಪ ಜಾಸ್ತಿನೇ ಬಿಟ್ಟಿರ್ತೀನಿ. ನೀವು ಇಷ್ಟು ಬಟ್ಟೆ ಬಿಡ್ಬೇಕಂತ ಏನಿಲ್ಲ, ಒಂದ್ 2 ಇಂಚ್ ಬಿಟ್ರು ಸಾಕಾಗ್ತೈತಿ, ಅಥವಾ ಸಾಕಾಗ್ತೈತಿ. ನಾನು ಇವತ್ತು ಬಟ್ಟೆ ಜಾಸ್ತಿ ಇರುತ್ತೆ, ಸ್ವಲ್ಪ ಜಾಸ್ತಿ ಬಿಟ್ಟ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಬಿಟ್ಟಿರ್ತೀನಿ. ಇಷ್ಟು ಮಾಡಿದೇವಲ್ಲ, ಇದೊಂದು ಹಾಕೋಬೇಕು, ಈ ಸೈಡ್ ಒಂದು ಹಾಕೋಬೇಕು, ಮತ್ತೆ ಶೋಲ್ಡರ್ ಸೈಡ್ ಹಾಕೋಬೇಕು. ಇಷ್ಟು ಬ್ಯಾಕ್ ಸೈಡ್ ಪಾರ್ಟ್ ಇರುತ್ತೆ. ನಾನು ಇದನ್ನ ನೆಕ್ ಕಟ್ ಮಾಡ್ಕೊಳಂಗಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಮುಂದಿನ ಭಾಗ ಕೂಡ ಇಷ್ಟೇ ಎಕ್ಸ್ಪ್ಲೈನ್ ಮಾಡಿ, ಇಷ್ಟೇ ಪರ್ಫೆಕ್ಟ್ ಆಗಿ ಟಕ್ಸ್ ಹತ್ರ ಮಾರ್ಕಿಂಗ್ ಮಾಡಬೇಕು, ಎಲ್ಲಾನು ನೀಟಾಗಿ ಇಟ್ಕೊಂಡಿದ್ದೀನಿ. ಹಂಗಾಗಿ ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡದೇನೆ ನೋಡಿ. ಇವತ್ತಿನ ವಿಡಿಯೋ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹಂಗೇನೆ ಇವತ್ತಿಂದು ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಮಾಡ್ರಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ತರ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿ, ಮತ್ತೆ ಇದರಲ್ಲಿ ಯಾವ್ದು ಕನ್ಫ್ಯೂಷನ್ ಅನ್ಸಿದ್ರು ನೆಕ್ಸ್ಟ್ ವಿಡಿಯೋದಲ್ಲಿ